ಕಾಂಚನ, ನನಗೆ PSI ನೌಕರಿ ಸಿಗಲು ಸಹಾಯ ಮಾಡಿ ಈ ಊರಿಗೆ ಬಂದು ಇರಲು ನಮಗೆ ಮನೆಯನ್ನು ಕೊಟ್ಟವನ ರಾಜ. ಅವನ ಮಾತಿನಂತೆ ನಡೆದು ಹಣವನ್ನು ಗಳಿಸಬೇಕು. ಮಾವ, ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರಳಾಗಿ ನಾವು ಮೋಸಕ್ಕೆ ಬೀಳೋದು ಬೇಡ ಮಾವ. ಕಾಂಚನ, ಏಕೆ ಭಯಪಡುವೆ? ಮೋಸ ಎಂಬ ಎರಡಕ್ಷರದ ಮೇಲೆ ಈ ಕಲಿಗಾಲ ಮೆರೆಯುತ್ತಿದೆ. ಇರಬಹುದು ಮಾವ, ಆದ್ರೆ ನಮಗೆ ಯಾಕೆ ದುರಾಸೆ ಅಂತ? ಹೇಗಿದ್ರು ನಿಮಗೆ ನೌಕರಿ ಸಿಕ್ಕಿದೆ, ಅದ್ರಲ್ಲೇ ನಾವು ಸಂತೋಷವಾಗಿರ್ಬೋದಲ್ಲ. ಕಾಂಚನ, ಸಾಕು ಎನ್ನುವ ಮಾತು ಬೇಡ, ಇನ್ನೂ ಬೇಕು ಎನ್ನಬೇಕು. ಅಂದರೆ ಮಾತ್ರ ನಾವು ಹಣ ಆಸ್ತಿ ಗಳಿಸಬಹುದು. ಸುಮ್ಮನೆ ನನ್ನ ಮಾತು ಕೇಳು. ಆಯ್ತು ಮಾವ, ಕೇಳ್ತೀನಿ. ನಿಮ್ಮ ಆಸೆನೇ ನನ್ನ ಆಸೆ. ಇನ್ನು ಮುಂದೆ ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದು ಹಣ ಆಸ್ತಿ ಗಳಿಸಿ ಆ ನಂತರ ಮಗನಿಗೆ 3 ನಾಮ ಹಚ್ಚಿ ಇಬ್ಬರು ಮದುವೆಯಾಗಿ ರಾಜರಾಣಿಯಂತೆ ಬಾಳ. ಆಯ್ತು ಮಾವ, ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ಈಗ ಸಂತೋಷವಾಯ್ತಾ ನಿಮಗೆ? ಈಗ ನೀನು ನನಗೆ ತಕ್ಕ ಸೊಸೆ ಎನಿಸಿಕೊಂಡೆ. ಇದೇ ಸಂತೋಷಕ್ಕೆ ಹಾಡಿ ಕುಣಿದು ನಿನ್ನ ಮಾವನನ್ನು ಸ್ವರ್ಗದಲ್ಲಿ ತೇಲಿಸಬಾರದೆ? ಆಯ್ತು ಮಾವ.